ಬಹುಶಃ ನನ್ನ ಜೀವನದಲ್ಲಿ ನನ್ನ ತಂದೆಯ ನಂತರ ತಂದೆಯ ಸ್ಥಾನದಲ್ಲಿ ಯಾರಾದರೂ ನಿಂತು ಮಾರ್ಗದರ್ಶನ ಮಾಡಿದ್ರೆ ಅದು ಸನ್ಮಾನ್ಯ ಜಾಲಪ್ಪನವರು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಜಾಲಪ್ಪನವರು ಎಂಥ ಜಾತ್ಯತೀತ ವ್ಯಕ್ತಿ ಅಂತ ಹೇಳಿದ್ರೆ ಅವರ ಸಮಾಜದವರಿಗಿಂತ ಬೇರೆ ಸಮಾಜದಂತ ನನ್ನಂತವರನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಸನ್ಮಾನ್ಯ PGR ಸಿಂಧ್ಯಾರವರನ್ನ ಲಕ್ಷ್ಮೀ ನರಸಿಂಹಯ್ಯನವರನ್ನ ವೀರಣ್ಣವರನ್ನ ಈ ರೀತಿಯ ಅನೇಕ ಜನರನ್ನ ಸ್ನೇಹಿತರನ್ನಾಗಿ ಅವರಿಗೆ ರಾಜಕೀಯವಾಗೂ ಮತ್ತು ಸಮಾಜದಲ್ಲಿ ಅತ್ಯಂತ ಉತ್ತಮ ಸ್ಥಾನಗಳನ್ನು ಪಡೆಯಲಿಕ್ಕೆ ಮಾರ್ಗದರ್ಶನ ನೀಡುತ್ತಾ ಇದ್ದಂತ ಅಪರೂಪದ ರಾಜಕಾರಣಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ RL ಜಾಲಪ್ಪನವರು. ಬಹುಶಃ ನಾನು ಈ ಸಂದರ್ಭದಲ್ಲಿ 2 ಘಟನೆಗಳಿಗೆ ಸೀಮಿತ ಮಾಡ್ತೇನೆ. RL ಜಾಲಪ್ಪನವರು ಪಾರ್ಲಿಮೆಂಟಿಗೆ ಆಯ್ಕೆ ಆದ ಮೇಲೆ ಇವತ್ತಿನ ಯಾವುದಾದರೂ ರಾಜಕಾರಣಿಗಳಾಗಿದ್ರೆ ನನ್ನ ಸ್ಥಾನ ನನ್ನ ಮಗನೋ ಮಗಳೋ ಹೆಂಡತಿನೋ ತುಂಬಲಿ ಅಂತೇಳಿ ಅವರ ಕುಟುಂಬದವರನ್ನ ರಾಜಕಾರಣಕ್ಕೆ ತರ್ತಾ ಇದ್ರು. ಆದರೆ ಸನ್ಮಾನ್ಯ ಜಾಲಪ್ಪನವರು ಜಾತ್ಯತೀತ ವ್ಯಕ್ತಿ ಆಗಿದ್ದರಿಂದ ಪಕ್ಷಕ್ಕೆ ದುಡಿದಂತ ವೆಂಕಟಾಚಲಯ ಅನ್ನುವಂತ ಅತ್ಯಂತ ಸಣ್ಣ ಸಮಾಜ, ಬ್ರಾಹ್ಮಣ ಸಮಾಜ ಈ ಕ್ಷೇತ್ರದಲ್ಲಿ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡೋದರ ಮೂಲಕ ಅತ್ಯಂತ ಆದರ್ಶ ರಾಜಕಾರಣಿಯಾಗಿ ಇವತ್ತಿಗೂ ಕಾಡ್ತಾರೆ, ನಾಳೇನೂ ಕಾಣ್ತಾರೆ ಅಂತ ಹೇಳಿದ್ರೆ ಈ ಒಂದು ಪಕ್ಷನಿಷ್ಠೆ ಕಾರ್ಯಕರ್ತರನ್ನ ಗುರುಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ನಾವು ಆದರ್ಶಪ್ರಾಯವಾಗಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಎರಡನೇದು, ಯಾವ ರೀತಿ ಸಿದ್ಧಾಂತದ ಬದ್ಧತೆಯನ್ನ ಸನ್ಮಾನ್ಯ ಜಾಲಪ್ಪನವರು ಇಟ್ಕೊಂಡಿದ್ರು ಅಂದ್ರೆ ಅವರ ಮಗ ಯಾವಾಗ ಕಾಂಗ್ರೆಸ್ ಅನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿದಂತ ಸಂದರ್ಭದಲ್ಲಿ ಇವತ್ತಿನ ರಾಜಕಾರಣಿಗಳಾಗಿದ್ರೆ ಏನಾಗುತ್ತಾ ಇತ್ತು, ಇಲ್ಲ ನನ್ನ ಮಗ ಮಾಡ್ತಾ ಇರುವಂತದ್ದು ಸರಿ, ಅವನ ಏಳಿಗೆನೆ ಸರಿ, ಅವನ ಮಾಡುವಂಥದ್ದೇ ಸರಿ ಅಂತೇಳಿ ಬೆಂಬಲ ನೀಡ್ತಾ ಇದ್ರು. ಆದರೆ ಸನ್ಮಾನ್ಯ ಜಾಲಪ್ಪನವರು ಅನೇಕ ಸಾರಿ ನನ್ನ ಮುಂದೆ, ಸಿದ್ದರಾಮಯ್ಯನವರ ಮುಂದೆ, ಸಿಂಧ್ಯಾ ಇನ್ನಿತರ, ಯಾಕಂದ್ರೆ ನಾವು ವಾರಕ್ಕೂ 15 ದಿವಸಕ್ಕೆ ಊಟಿಗೆ ಸೇರ್ತಾ ಇದ್ವಿ ಅವ್ರ ಜೊತೆನಲ್ಲಿ. ಅವರು ಹೇಳಿದ್ರು ನಾನು ನಂಬಿರುವಂತ ಸಿದ್ಧಾಂತದ ವಿರುದ್ಧ ನನ್ನ ಮಗ ಹೋಗಿರೋದ್ರಿಂದ ನಮ್ಮ ಕುಟುಂಬದ ಸಂಬಂಧ ಬಿಟ್ಟು ರಾಜಕೀಯ ಸಂಬಂಧ ನನಗಾಗಲಿ ನನ್ನ ಮಗನಿಗಾಗಲಿ ಇಲ್ಲ ಅಂತೇಳಿ ಹೇಳಿದಂತ ಏಕೈಕ ರಾಜಕಾರಣಿ ನನ್ನ ದೃಷ್ಟಿನಲ್ಲಿ ಕಾಣುವಂಥದ್ದು ಸನ್ಮಾನ್ಯ ಜಾಲಪ್ಪನವರು ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. 1996ರಲ್ಲಿ ಐ ಥಿಂಕ್ ಜೂನ್ ಅಂತ ಕಾಣುತ್ತೆ, ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಜಾಲಪ್ಪನವರನ್ನ ಮಂತ್ರಿ ಮಾಡಬೇಕಾದ್ರೆ ಮಂತ್ರಿಗೆ ಇನ್ವಿಟೇಷನ್ ಬಂದಿತ್ತು. ಯಾವ ಕರ್ನಾಟಕ ಭವನ 1ರಲ್ಲಿ ರೂಮ್ 2ನಲ್ಲಿ ಅಂತ ಕಾಣುತ್ತೆ. ಅವತ್ತು ಜಾಲಪ್ಪನವರು ಮತ್ತು ಅವರ ಶ್ರೀಮತಿಯವರು ಅವರ ಜೊತೆಯಲ್ಲಿ ನಾವು ರಾಷ್ಟ್ರಪತಿ ಭವನಕ್ಕೆ ಹೋದ್ವಿ. ಅಲ್ಲಿ ಲೈನ್ ನೋಡಿದ್ರೆ ಫಸ್ಟ್ ಲೈನಲ್ಲಿ ಇವರ ಹೆಸರಿಲ್ಲ, ಸೆಕೆಂಡ್ ಲೈನಲ್ಲಿ ಇವರ ಹೆಸರಿಲ್ಲ, ಥರ್ಡ್ ಲೈನಲ್ಲಿ ಜಾಲಪ್ಪನವರ ಹೆಸರಿತ್ತು. ಆಗ ಅವರಿಗೆ ಅನ್ನಿಸ್ತು ಇದು ಕ್ಯಾಬಿನೆಟ್ ಅಲ್ಲ, ಇದು ಸ್ಟೇಟ್ ಮಿನಿಸ್ಟರ್ ಅಂತ ಹೇಳಿದಂತ ಸಂದರ್ಭದಲ್ಲಿ ಕುಳಿತಿದ್ದೇನೆ, ಓಟ್ ತೆಗೆದುಕೋಬೇಕು ಅಂತೇಳಿ ಓಟ್ ತೆಗೆದುಕೊಂಡು ಅಲ್ಲೇ ಅವರಿಗೆ ಕೊಟ್ಟಿದ್ದಂತ ಯಾವ ಇನ್ವಿಟೇಷನ್ ಇತ್ತು ಆ ಇನ್ವಿಟೇಷನ್ ಹರಿದು ಅದರಲ್ಲೇ ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆಯ ಪತ್ರವನ್ನು ಕೊಟ್ಟಂತ ಅತ್ಯಂತ ಸ್ವಾಭಿಮಾನದ ರಾಜಕಾರಣಿ ಯಾರಾದರೂ ಇದ್ರೆ
ಅದು ಸನ್ಮಾನ್ಯ ಜಾಲಪ್ಪನವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸೊ ಹಾಗಾಗಿ ಯಾವುದೇ ವಿಧದಲ್ಲಿ ನೋಡಿದ್ರು ಸನ್ಮಾನ್ಯ ಜಾಲಪ್ಪನವರ ಸ್ವಾಭಿಮಾನ, ಸನ್ಮಾನ್ಯ ಜಾಲಪ್ಪನವರ ಬದ್ಧತೆ, ಸನ್ಮಾನ್ಯ ಜಾಲಪ್ಪನವರ ಜಾತ್ಯತೀತ ವಿಚಾರಗಳು ಅತ್ಯಂತ ಆದರ್ಶಪ್ರಾಯವಾಗಿದ್ದಾವೆ. ಬಹುಶಃ ನನಗೆ ಅನಿಸುವಂಥದ್ದು ಜಾಲಪ್ಪನವರಿಗೆ ಗೌರವ ಕೊಡೋದು ಅಂತ ಹೇಳಿದ್ರೆ ಜಾಲಪ್ಪನವರು ನಡೆದು ಬಂದಂತ ಹಾದಿನಲ್ಲಿ ನಾವು ಸಾಗುವಂಥದ್ದೇ ಜಾಲಪ್ಪನವರಿಗೆ ತೋರ್ತಕ್ಕಂಥ ನಮನ ಅಂತ ಹೇಳಿ ಭಾವಿಸದೇನೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲರೂ ಸಹ ಸಾಗೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ 4 ಮಾತನ್ನ ಮುಗಿಸ್ತೇನೆ. ಜೈ ಜಯ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.